ಅಶೋಕ್ ಹೇಳ್ತಾ ಇದ್ರಲ್ಲ, ಪಾಯಿಂಟ್ ನಂಬರ್ 16 ಆಯ್ತು. ಈಗ ಪಾಯಿಂಟ್ ನಂಬರ್ 17 ಕಡೆ ಹೊರಡಬೇಕು. ಯಾಕೆ ಅಂತ ಅಂದ್ರೆ ಪಾಯಿಂಟ್ ನಂಬರ್ 16 ಪಕ್ಕದಲ್ಲೇ ಹೊಸ ಜಾಗವನ್ನ ಗುರುತು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 15 ಅಡಿ ದೂರದಲ್ಲಿ ಹೊಸ ಜಾಗವನ್ನ ಗುರುತು ಮಾಡಲಾಗಿದೆ. ಗಿಡಗಂಟಿ ತೆರವನ್ನು ಮಾಡ್ತಾ ಇದ್ದಾರೆ ಕಾರ್ಮಿಕರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಜಾಗವನ್ನ ಈಗ ಗುರುತಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಶೋಕ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಇಲ್ಲಿ ಆತ ಪಾಯಿಂಟ್ ನಂಬರ್ 15ರಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಇಲ್ಲೇ ಮುಂಭಾಗದಲ್ಲಿ ಮತ್ತೊಂದು ಸ್ಪಾಟ್ ಇದೆ ಅನ್ನುವಂಥ, ಅಥವಾ ಅದೇ ಸ್ಪಾಟ್ ಆತನಿಗೆ ಕನ್ಫ್ಯೂಷನ್ ಆಗಿ ಹೇಳಿರುವಂಥದ್ದು, ಅಥವಾ ಇಲ್ಲಿ ಕನ್ಫ್ಯೂಷನ್ ಆಗಿತ್ತು ಈ ಸ್ಪಾಟ್ನಲ್ಲಿ ಇದ್ದಂಥದ್ದು ಅಂತ, ಅಥವಾ ಅಲ್ಲೂ ಕೂಡ ಹೂತಿದೆ ಇದೊಂದು ಸ್ಪಾಟು ಅದೊಂದು ಸ್ಪಾಟು ಅನ್ನುವಂಥ ರೀತಿಯಾಗಿ ಈ ರೀತಿಯಾಗಿ ಆತ ಮಾಹಿತಿಯನ್ನು ಕೊಡ್ತಾ ಇದ್ದಂಥದ್ದು. ಈಗ ಈ 17ನೇ ಪಾಯಿಂಟಿಗೆ ಸಂಬಂಧಪಟ್ಟಂತೆ ಅಶೋಕ್. ಮಲ್ತೇಶ್, ಈಗಾಗಲೇ 15ನೇ ಪಾಯಿಂಟ್ ಅಂದರೆ ಕಲ್ಲೇರಿ ಭಾಗದಲ್ಲಿ ಇನ್ನೇನು ಅರಣ್ಯ ಪ್ರದೇಶದ ಒಳಗಡೆ ಗುರುತಿಸಲಾಗಿತ್ತು. ಆ ಒಂದು ಭಾಗದಲ್ಲಿ ಆತ ಕನ್ಫ್ಯೂಸ್ ಆಗಿದ್ದ, ಅಂದರೆ ಎಲ್ಲಿ ನಾನು ಹೂತು ಹಾಕಿದ್ದೇನೆ ಅನ್ನುವಂಥದ್ದು ಅವನಿಗೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಆತ ಅಧಿಕಾರಿಗಳ ಬಳಿ ಹೇಳಿರ್ತಕ್ಕಂಥದ್ದು, ನಾನು ಅವತ್ತು ಇದೇ ಭಾಗದಲ್ಲಿ ಹೂತಾಗಿದೆ, ಆದರೆ ಈಗ ನನಗೆ ಅದು ಎಕ್ಸಾಕ್ಟ್ ಆಗಿ ಎಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಅಂತೇಳಿ. ಆದರೆ ರತ್ನಗಿರಿ ಬೆಟ್ಟದ ಬುಡ ಭಾಗದಲ್ಲಿ ಆತ ಹೇಳಿರ್ತಕ್ಕಂಥದ್ದು ಒಂದು ಒಣ ಮರ ಇತ್ತು. ನೀವು ಗಮನಿಸ್ಬೋದು, ಆತ ಹೇಳಿರ್ತಕ್ಕಂಥ ಒಣ ಮರ, ಇಲ್ಲೇನು ವಿದ್ಯುತ್ ಕಂಬ ಕಾಣಿಸ್ತಾ ಇದೆ, ಅಲ್ಲೇ ಒಂದು ಪಕ್ಕದಲ್ಲಿ ಬೃಹದಾದಂಥ ಮರದ ಪಕ್ಕದಲ್ಲೇ ಒಂದು ಒಣ ಮರವು ಕೂಡ ಇದೆ. ಸೊ ಅದರ ಬುಡದಲ್ಲಿ ಒಂದು ಪಾಯಿಂಟನ್ನು, ಈ ಪಾಯಿಂಟ್ ನಂಬರ್ 16 ಗುರುತಿಸಿದ್ದ. ಆತ ಹೇಳಿರ್ತಕ್ಕಂಥ ಏನು ಆ ಹೇಳಿಕೆ ಕೂಡ TV9 ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ಆತ ಅದರಲ್ಲಿ ಎಕ್ಸಾಕ್ಟ್ ಆಗಿ ಹೇಳಿದ, ಇದೇ ಒಂದು ಒಣ ಮರದ ಕೆಳಭಾಗದಲ್ಲಿ ನಾನು ಶವವನ್ನು ಹೂತಾಕಿದ್ದೇನೆ ಅಂತೇಳಿ. ಸೊ ಆ ಒಂದು ಆತ ಹೇಳಿದಂತೆ ಆ ಒಂದು ಏನು ಪಾಯಿಂಟ್ ಏನಿದೆ ಅದನ್ನು ಗುರುತು ಮಾಡಲಾಯಿತು. ಆತನ ಸಮ್ಮುಖದಲ್ಲೇ ಉತ್ಖನನ ಮಾಡಲಾಯಿತು. ಇಲ್ಲಿ ಗಮನಿಸಬೇಕು, ಇದು ಬೆಟ್ಟ ಆಗಿರೋದ್ರಿಂದ ಆ ಕಡೆ ಕೆಳಭಾಗದಲ್ಲಿ ಇಳಿಜಾರು ಪ್ರದೇಶ ಇದೆ. ಸೊ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ಗಳು ಕೂಡ ಆಗಿದೆ. ಮಹಾಮಸ್ತಕಾಭಿಷೇಕದ ಸಂದರ್ಭ ಇಲ್ಲೇ ಈ ಇಳಿಜಾರು ಪ್ರದೇಶಕ್ಕೆ ಮಣ್ಣನ್ನು ತುಂಬಲಾಗಿತ್ತು. ಆ ಸಂದರ್ಭದಲ್ಲಿ ವಾಹನಗಳ ಪಾರ್ಕಿಂಗ್, ಒಂದಿಷ್ಟು ವಾಹನಗಳ ಪಾರ್ಕಿಂಗ್ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಸೊ ಇಲ್ಲಿ ಮಣ್ಣನ್ನು ಹಾಕಿರೋದ್ರಿಂದಾಗಿ ಆತನಿಗೂ ಕೂಡ ಒಂದಷ್ಟು ಡೌಟ್ ಇದೆ. ಸೊ ಇಲ್ಲಿ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಆತ ಮತ್ತೆ ಮುಂದಕ್ಕೆ ಹೋಗಿ ಅನ್ನುವಂಥ ಸಲಹೆಯನ್ನು ನೀಡಿದ್ದಾನೆ. ಸೊ ಅದರ ಮುಂಭಾಗದ ಭಾಗ ಇಲ್ಲಿ ಗಮನಿಸ್ಬೋದು, ಆ ಒಂದು ಏನು ಮರ, ಒಣಗಿದ ಮರ ಏನಿತ್ತು ಪಾಯಿಂಟ್ ನಂಬರ್ 16 ಇತ್ತು, ಅದರ ಮುಂಭಾಗ ಸುಮಾರು 15ರಿಂದ 20 ಫೀಟ್ ಮುಂಭಾಗ ಇಲ್ಲೇನು ಮರ ಗಿಡಗಳೇನು ಕಾಣಿಸ್ತಿದೆ, ಇಲ್ಲಿ ಅದು ಇಳಿಜಾರು ಪ್ರದೇಶ ಆಗಿದೆ. ಸೊ ಹಿಟಾಚಿ ಯಂತ್ರವು ಕೂಡ ದಾರಿ ಮಾಡಿಕೊಂಡು ಈಗ 16A ಅಂತ ಹೇಳಿ ಹೊಸದಾಗಿ ಪಾಯಿಂಟನ್ನು ಗುರುತಿಸಿರುವಂಥದ್ದು. ಸೊ ಆ ಭಾಗಕ್ಕೆ ಈಗಾಗಲೇ ಹಿಟಾಚಿ ಯಂತ್ರವು ಕೂಡ ಹೋಗ್ತಾ ಇದೆ. ಮೇಲ್ಭಾಗದಲ್ಲಿ ಇದ್ದಂಥ ಗಿಡಗಂಟಿಗಳನ್ನು ಕಾರ್ಮಿಕರು ಏನು ಕತ್ತಿಗಳ ಸಹಾಯದಿಂದ ಕಡಿದು ತೆಗೆದಿರುವಂಥದ್ದು, ಮತ್ತು ಹಾರೆ ಪಿಕ್ಕಾಸಿಂದ ಮೇಲ್ಭಾಗದ ಮಣ್ಣನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದರು. ಸದ್ಯ ಇನ್ನಷ್ಟು ಆಳ ಹೋಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಮಿನಿ ಹಿಟಾಚಿ ಯಂತ್ರವನ್ನು ಬಳಸಿಕೊಂಡು ಆ ಕೆಳಭಾಗಕ್ಕೆ ಹೋಗ್ತಾ ಇದೆ. ಆದರೆ ಒಳಗೆ ನಡೆಯುವಂಥ ಕಾರ್ಯಾಚರಣೆ ಅಷ್ಟೊಂದು ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಒಳಗಿನ ಕಾರ್ಯಾಚರಣೆ ಹೊರಭಾಗಕ್ಕೆ ಗೊತ್ತಾಗಬಾರ್ದು ಅಂತೇಳಿ ಈ ಶೇಡ್ ನೆಟ್ ಅನ್ನು ಅಳವಡಿಸಿದ್ದಾರೆ. ಆದರೂ ಕೂಡ ನಮ್ಮ ಕ್ಯಾಮ್ರಾ ಪರ್ಸನ್ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಟ್ಟವಾದ ಅರಣ್ಯ ಆಗಿರೋದ್ರಿಂದಾಗಿ ಮತ್ತು ಇಳಿಜಾರು ಪ್ರದೇಶ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಮತ್ತು ಮಳೆಯೂ ಕೂಡ ನಿರಂತರವಾಗಿ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಆತ ಮೊದಲೇ ಹೇಳಿದ್ದ, ಈಗಾಗಲೇ ಏನು 13 ಪಾಯಿಂಟನ್ನು ಮೊದಲೇ ಗುರುತು ಮಾಡಿದ್ದ. ಅದಾದ ಬಳಿಕ ಮತ್ತೊಂದು ಎಕ್ಸ್ಟ್ರಾ ಪಾಯಿಂಟ್ ಆ್ಯಡ್ ಆಯಿತು, ಅದು ಬಂಗ್ಲೆಗುಡ್ಡೆಯಲ್ಲಿ 14ನೇ ಪಾಯಿಂಟ್. ಅದಾದ ಬಳಿಕ ನಿನ್ನೆ ತೋರಿಸಿರ್ತಕ್ಕಂಥ 15ನೇ ಪಾಯಿಂಟ್ ಅದು ಕಲ್ಲೇರಿ ದಟ್ಟಾರಣ್ಯ ಭಾಗದಲ್ಲಿ. ಆದರೆ ಈ 15 ಪಾಯಿಂಟ್ಗಳು ನೇತ್ರಾವತಿ ಸ್ನಾನಘಟ್ಟ ಮತ್ತು ಆ ಬಂಗ್ಲೆಗುಡ್ಡೆ ಏನಿದೆ, ಆಮೇಲೆ ನೇತ್ರಾವತಿ ನದಿ ತೀರ ಈ ಭಾಗದಲ್ಲಿತ್ತು. ಆದರೆ ಇವತ್ತು ಹೊಸದಾಗಿ ಗುರುತಿಸ್ತಕ್ಕಂಥ ಪಾಯಿಂಟ್ ನಂಬರ್ 16 ಎಂದೇ ಅದು ಸಂಪೂರ್ಣವಾಗಿ ಆಪೋಸಿಟ್ ಇರುವಂಥ, ಅಂದರೆ ಧರ್ಮಸ್ಥಳ ಏನು ಪ್ರವೇಶ ದ್ವಾರ ಎಂದೇ ಅಲ್ಲಿಂದ ಮೇಲ್ಭಾಗಕ್ಕೆ ಬಂದು ರತ್ನಗಿರಿ ಬೆಟ್ಟಕ್ಕೆ ಹೋಗುವಂಥ ಒಂದು ರಸ್ತೆ ಇದೆ. ಅಲ್ಲಿಂದ ಮೇಲ್ಭಾಗಕ್ಕೆ ಬಂದಾಗ ಈ ಪಾಯಿಂಟ್ ಕಾಣಸಿಗ್ತಾ ಇರತಕ್ಕಂಥದ್ದು. ಸದ್ಯ ಈ ಒಂದು ಪಾಯಿಂಟ್ನಲ್ಲಿ ಶೋಧ ಕಾರ್ಯವನ್ನು ಕಳೆದ 4 ಗಂಟೆಗಳಿಂದ ಮಾಡ್ತಾ ಇದ್ದಾರೆ. ಆದರೆ 4 ಗಂಟೆಯಿಂದ ಯಾವ ಶೋಧ ಕಾರ್ಯ ಮಾಡಿದರೂ ಕೂಡ ಯಾವುದೇ ರೀತಿಯಾದ ಕುರುಗಳು ಸಿಗ್ತಿಲ್ಲ. ಈಗ ಆತನ ಬೇಡಿಕೆಯಂತೆ ಮತ್ತೊಂದು ಅದಕ್ಕಿಂತ ಸ್ವಲ್ಪ ಮುಂಭಾಗದಲ್ಲಿ ಮತ್ತೊಂದು 16A ಅಂತ ಪಾಯಿಂಟನ್ನು ಗುರುತಿಸಿ ಅಲ್ಲಿ ಶೋಧ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಅಲ್ಲಿಯೂ ಕೂಡ ಏನಾದರೂ ಸಿಗುತ್ತಾ ಸಿಗಲ್ವಾ ಎನ್ನುವುದಕ್ಕೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಮಲ್ತೇಶ್, ಥ್ಯಾಂಕ್ ಯು ಅಶೋಕ್. ಸೊ ಇದು ಅಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗಿನ ಅಪ್ಡೇಟ್ಸ್.